ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇದು 2015ರ ಮ್ಯಾಥ್ಸ್ ಕ್ವಶನ್ ಪೇಪರ್ ನ ಕಂಟಿನ್ಯೂಷನ್ ಪಾರ್ಟ್. ನಾನು ಈಗಾಗಲೇ ಪ್ರಶ್ನೆ ಸಂಖ್ಯೆ 60ರವರೆಗಿನ ಪ್ರಶ್ನೆಗಳನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇನೆ. ಹಾಗಾಗಿ ಮುಂದಿನ 10 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 61, 6 ಅಂಕಿಯ ಸಂಖ್ಯೆ ಎ ಬಿ ಸಿ ಡಿ ಇ 1, ಎ, ಬಿ, ಸಿ, ಡಿ, ಇ ಮತ್ತು 3ರ ಗುಣಲಬ್ಧವಾಗಿದೆ. 5 ಅಂಕಿಯ ಸಂಖ್ಯೆ ಎ ಬಿ ಸಿ ಡಿ ಇ ಯಲ್ಲಿರುವ ಅಂಕಗಳ ಮೊತ್ತ. A 5-digit number A B C D E is such that the 6-digit number A B C D E and 1 is a product of 6-digit number 1, A, B, C, D, E and 3. The sum of the digits of the number A B C D E is. ನೋಡಿ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳಿದರೆ, 6 ಅಂಕಿಯ ಒಂದು ಸಂಖ್ಯೆ ಇದೆ. 6 ಅಂಕಿಗಳಿರುವಂತಹ ಒಂದು ಸಂಖ್ಯೆ ಇದೆ. ಆ ಅಂಕಿಗಳು ಎ ಬಿ ಸಿ ಡಿ ಇ ಮತ್ತು 1. ಸೊ ಈ ತರ 6 ಅಂಕೆಗಳಿರುವಂತಹ ಒಂದು ಸಂಖ್ಯೆ. ಇಲ್ಲಿ ಕೊಟ್ಟಂತಹ ಇನ್ನೊಂದು 6 ಅಂಕಿಗಳ ಸಂಖ್ಯೆ 1, ಎ, ಬಿ, ಸಿ, ಡಿ, ಇ. ಸೊ ಇದು ಮತ್ತು 3ರ ಗುಣಲಬ್ಧ. ಈ ಸಂಖ್ಯೆ ಕೊಟ್ಟಂತಹ ಸಂಖ್ಯೆ ನೋಡಿ, 1, ಎ, ಬಿ, ಸಿ, ಡಿ ಅಂಡ್ ಇ. ಈ ಸಂಖ್ಯೆ 3ರಿಂದ ಭಾಗ ಆಗ್ತದೆ. 3ರಿಂದ ಭಾಗಿಸಿದಾಗ ಈ ಸಂಖ್ಯೆಯನ್ನ 3ರಿಂದ ಭಾಗಿಸಿದಾಗ ಈ ಸಂಖ್ಯೆ ಸಿಗ್ತದೆ, ಅಂದ್ರೆ ಸಂಪೂರ್ಣವಾಗಿ ಭಾಗವಾಗಿ ಹೋಗ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಒಂದು ಪ್ರಶ್ನೆಯನ್ನ ನೀವು ಕೊಟ್ಟಂತಹ ಆಪ್ಷನ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಸಾಲ್ವ್ ಮಾಡಬಹುದು. ಸೊ ಇದೇ ಬೆಟರ್ ಅನಿಸ್ತದೆ. ಸಬ್ಸ್ಟಿಟ್ಯೂಟ್ ದ ಆಪ್ಷನ್ಸ್. ಸೊ ಆಪ್ಷನ್ 1 ನಲ್ಲಿ 25 ಇದೆ. ಈಗ ಇಲ್ಲಿ ಕೊಟ್ಟಂತಹ ಸಂಖ್ಯೆ 1, ಎ, ಬಿ, ಸಿ, ಡಿ, ಇ. ಇಲ್ಲಿ ಒಂದು ಸಂಖ್ಯೆ ಆಲ್ರೆಡಿ ಗೊತ್ತಿದೆ. ಈ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ 1. ಸೊ ನಮ್ಗೆ ಎ ಬಿ ಸಿ ಡಿ ಇ ಈ ಅಂಕೆಗಳು ಗೊತ್ತಿಲ್ಲ. ಸೊ ಅವುಗಳ ಆ ಒಂದು ಅಂಕಿಗಳ ಮೊತ್ತವನ್ನ ಇಲ್ಲಿ ಕೇಳಿರುವಂತದ್ದು. ಇಲ್ಲಿ ಆಪ್ಷನ್ 1 ನಲ್ಲಿ 25 ಇದೆ. ಆಪ್ಷನ್ 1 ನಲ್ಲಿ 25 ಇದೆ. ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಸಂಖ್ಯೆ, ಇಲ್ಲಿ ಒಂದು ಅಂಕೆ 1. ಸೊ ಇದನ್ನೇ ಬರ್ಕೊಳ್ಳಿ. ಪ್ಲಸ್ ಅಂದ್ರೆ ಅಂಕಿಗಳ ಮೊತ್ತವನ್ನ ಕೇಳಿದರೆ ಈ 5 ಸಂಖ್ಯೆಗಳ ಮೊತ್ತವನ್ನು ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರುವಂತದ್ದು. 1 ಪ್ಲಸ್ ಆಪ್ಷನ್ 1 ಅಲ್ಲಿ 25 ಇದೆ. ಆಪ್ಷನ್ ಡಿವೈಡೆಡ್ ಬೈ 3 ಮಾಡಿ. ಸೊ 26 ಡಿವೈಡೆಡ್ ಬೈ 3. ಸೊ 26 ಭಾಗಿಸು 3. ಸೊ 26 3ರಿಂದ ಸಂಪೂರ್ಣವಾಗಿ ಭಾಗಿಸಿ ಹೋಗುವುದಿಲ್ಲ. ಸೊ ಶೇಷ 2 ಉಳಿತದೆ. ಇಲ್ಲಿ ನಮಗೆ ಸಂಪೂರ್ಣವಾಗಿ ಭಾಗವಾಗಿ ಹೋಗ್ಬೇಕು, ಬಟ್ ಇಲ್ಲಿ ಹೋಗ್ತಾ ಇಲ್ಲ. ಈ ಆಪ್ಷನ್ ಅನ್ನು ನಾವು ಎಲಿಮಿನೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಆಪ್ಷನ್ ಅನ್ನ ನೋಡಿ, 1 ಪ್ಲಸ್ ಆಪ್ಷನ್ 2 ಅಲ್ಲಿ 26 ಇದೆ. 26 1 ಪ್ಲಸ್ 26 ಡಿವೈಡೆಡ್ ಬೈ 3. ಸೊ ಮಾಡಿ, ಎಷ್ಟಾಯ್ತು? 27 ಡಿವೈಡೆಡ್ ಬೈ 3 9. ಸೊ 3ರಿಂದ 27 ಸಂಪೂರ್ಣವಾಗಿ ಭಾಗವಾಗಿ ಹೋಗ್ತದೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ನೀವು ನೆಕ್ಸ್ಟ್ ಆಪ್ಷನ್ ಅನ್ನ ಬೇಕಿದ್ರು ಕೂಡ ನೋಡಬಹುದು. 27 ಪ್ಲಸ್ 1 ಡಿವೈಡೆಡ್ ಬೈ 3 ಮಾಡಿದಾಗ 28. ಇದು 3ರಿಂದ ಸಂಪೂರ್ಣವಾಗಿ ಭಾಗ ಆಗುದಿಲ್ಲ. ಹಾಗಾಗಿ ಆಪ್ಷನ್ 3 ಕೂಡ ಆಗುದಿಲ್ಲ. ಆಪ್ಷನ್ 4 ಅನ್ನ ನೋಡಿ, 28 ಪ್ಲಸ್ 1 ಡಿವೈಡೆಡ್ ಬೈ 3 ಮಾಡಿ. ಸೊ 29 ಡಿವೈಡೆಡ್ ಬೈ 3 ಮಾಡಿದ್ರೆ ಇದು ಕೂಡ 3ರಿಂದ ಸಂಪೂರ್ಣವಾಗಿ ಭಾಗವಾಗಿ ಹೋಗಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 26. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 25,000 ಜನಸಂಖ್ಯೆ ಇರುವ ಒಂದು ಪಟ್ಟಣದಲ್ಲಿ 13,000 ಜನರು ಡಿಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು, 10,500 ಜನರು ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ಮತ್ತು 2,500 ಜನರು ಎರಡೂ ಪತ್ರಿಕೆಗಳನ್ನು ಓದುತ್ತಾರೆ. ಹಾಗಾದರೆ ಜನಸಂಖ್ಯೆಯ ಶೇಕಡ ಎಷ್ಟರಷ್ಟು ಜನ ಎರಡೂ ಪತ್ರಿಕೆಗಳನ್ನ ಓದುವುದಿಲ್ಲ? ಈ ಒಂದು ಪ್ರಶ್ನೆಯನ್ನ ನಾವು ವೆನ್ ಡಯಾಗ್ರಾಮ್ ಮುಖಾಂತರ ಸುಲಭವಾಗಿ ಸಾಲ್ವ್ ಮಾಡಬಹುದು. ನೋಡಿ, ಅವರು ಕೊಟ್ಟಿರುವಂತಹ ಡೇಟಾದ ಪ್ರಕಾರ ಒಂದು ಪಟ್ಟಣದಲ್ಲಿ 25,000 ಜನರಿದ್ದಾರೆ. ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸಿಟಿ ಇಸ್ 25,000. ಸೊ ಇಲ್ಲಿ ಅದರಲ್ಲಿ 13,000 ಜನರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ ಓದ್ತಾರಂತೆ. ಹಾಗೇನೆ 10,500 ಜನರು ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಓದ್ತಾರೆ ಮತ್ತು 2,500 ಜನರು ಎರಡೂ ಪತ್ರಿಕೆಗಳನ್ನ ಓದ್ತಾರೆ.
ಇದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು ಓದುವಂತಹ ಜನರ ಗುಂಪು. ಹಾಗೇನೆ ಇದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಓದುವಂತಹ ಜನರ ಗುಂಪು. ಹಾಗೇನೆ ಈ ಮಿಡ್ಲ್ ಪೋರ್ಷನ್ ಏನಿದೆ, ಇಂಟರ್ಸೆಕ್ಷನ್ ಪೋರ್ಷನ್, ಇದು ಎರಡೂ ಪತ್ರಿಕೆಗಳನ್ನ ಓದುವಂತಹ ಜನರ ಗುಂಪು. ಎರಡೂ ಪತ್ರಿಕೆಗಳನ್ನ ಓದುವಂತಹ ಜನರ ಸಂಖ್ಯೆ 2500. ಇಲ್ಲಿ ನಮಗೆ ಬರೀ ಡೆಕ್ಕನ್ ಹೆರಾಲ್ಡ್ ಹಾಗೂ ಬರೀ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಮಾತ್ರ ಓದುವಂತಹ ಜನರ ಸಂಖ್ಯೆ ಸಿಗ್ಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಕೊಟ್ಟಂತಹ ಸಂಖ್ಯೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ ಓದುವಂತಹ ಜನರ ಸಂಖ್ಯೆ 13,000. ಸೊ ಹಾಗೇನೆ ಎರಡೂ ಪತ್ರಿಕೆಗಳನ್ನ ಓದುವರ ಸಂಖ್ಯೆ 2500. ಸೊ ಆಗ ನಮಗೆ ಬರೀ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ ಮಾತ್ರ ಓದುವಂತಹ ಜನರ ಸಂಖ್ಯೆ ಸಿಗ್ತದೆ. ಆಗ ಮಾಡಿ ಎಷ್ಟಾಯ್ತು ಅಂತ ಹೇಳಿದ್ರೆ 10,500 ಜನ ಬರೀ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ ಮಾತ್ರ ಓದ್ತಾರೆ. ಸೊ ಇದೇ ತರ ಬರೀ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಮಾತ್ರ ಓದುವರ ಸಂಖ್ಯೆ ಬೇಕಿದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಓದುವವರ ಸಂಖ್ಯೆ 10,500ರಿಂದ 2,500 ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬಂತಂತ ಹೇಳಿದ್ರೆ 7,500. ಹಾಗಾಗಿ ಬರೀ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನ ಓದುವಂತಹ ಜನರ ಸಂಖ್ಯೆ 7,500. ಸೊ ಈಗ ಒಟ್ಟು ಪತ್ರಿಕೆಯನ್ನ ಓದುವಂತಹ ಜನರ ಸಂಖ್ಯೆ ಈಗ ನಾವು ಮಾಡ್ಬೇಕಿದ್ರೆ ಎಲ್ಲವನ್ನ ಕೂಡಿಸ್ಬೇಕು. 10,500 ಪ್ಲಸ್ ಇಲ್ಲಿ ಎರಡನ್ನ ಓದುವವರು 2,500. ಸೊ ಹಾಗೇನೆ ಟೈಮ್ಸ್ ಆಫ್ ಇಂಡಿಯಾವನ್ನ ಓದುವಂತವ್ರು 7,500. ಸೊ ಎಲ್ಲವನ್ನ ನಾವು ಕೂಡಿಸಿದ್ರೆ ಎಷ್ಟು ಬಂತಂತ ಹೇಳಿದ್ರೆ 10,500 ಪ್ಲಸ್ 2,500 ಪ್ಲಸ್ 7,500 ಮಾಡಿದ್ರೆ ನಮಗೆ 21,000 ಜನರು ಪತ್ರಿಕೆಗಳನ್ನ ಓದ್ತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಪತ್ರಿಕೆಯನ್ನ ಓದುವಂತಹ ಜನರ ಸಂಖ್ಯೆ 21,000 ಇಷ್ಟು. ಸೊ ಈಗ ಅಲ್ಲಿ ಪಟ್ಟಣದಲ್ಲಿ ಇರುವಂತಹ ಒಟ್ಟು ಜನರ ಸಂಖ್ಯೆ ಎಷ್ಟು, 25,000. ಸೊ ಇಲ್ಲಿ 25,000 ಒಟ್ಟು ಜನಸಂಖ್ಯೆಯಲ್ಲಿ 21,000 ಜನ ಎರಡರಲ್ಲಿ ಯಾವ್ದಾದ್ರು ಒಂದು ಪತ್ರಿಕೆಯನ್ನ ಓದ್ತಾರೆ. ಸೊ ಈಗ ನಮಗೆ ಯಾವುದೇ ಪತ್ರಿಕೆಯನ್ನ ಓದದೇ ಇರುವಂತಹ ಜನರ ಸಂಖ್ಯೆ ಬೇಕಿದ್ರೆ ಇಲ್ಲಿ 25,000ದಿಂದ 21,000ವನ್ನ ನಾವು ಕಳಿಬೇಕು, ಮೈನಸ್ ಮಾಡಬೇಕು. ಆಗ ಯಾವ ದಿನಪತ್ರಿಕೆಯನ್ನು ಓದದ ಜನರ ಸಂಖ್ಯೆ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ ಆ ಪಟ್ಟಣದಲ್ಲಿ ಯಾವುದೇ ಒಂದು ಪತ್ರಿಕೆಯನ್ನ ಓದದಂತಹ, ದಿನಪತ್ರಿಕೆಯನ್ನ ಓದದೇ ಇರುವಂತಹ ಜನರ ಸಂಖ್ಯೆ 4,000. ಸೊ ಇಷ್ಟು ಸಿಕ್ಕಿತ್ತು ನಮಗೆ. ಸೊ ಇನ್ನೇನ್ ಮಾಡ್ಬೇಕು, ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಇಲ್ಲಿ ಎಷ್ಟು ಜನ ಎರಡೂ ಪತ್ರಿಕೆಗಳನ್ನ ಓದುವುದಿಲ್ಲ, ಅದನ್ನ ಶೇಕಡದಲ್ಲಿ ಕೇಳಿದ್ದಾರೆ. ಅದನ್ನ 4,000 ಜನರು, ಎಷ್ಟರಲ್ಲಿ 25,000 ಜನರಲ್ಲಿ 4,000 ಜನರು ಯಾವುದೇ ಪತ್ರಿಕೆಗಳನ್ನ ಓದುವುದಿಲ್ಲ. ಹಾಗಿದ್ರೆ ಶೇಕಡ ಎಷ್ಟು ಜನ ಎರಡು ಪತ್ರಿಕೆಗಳನ್ನ ಓದುವುದಿಲ್ಲ? ಹಾಗಾಗಿ ಶೇಕಡ ಅಂತ ಹೇಳಿದ್ರೆ 100ರಿಂದ ನಾವು ಗುಣಿಸಬೇಕು. ಸೊ ಆಗ 0ಗೆ 0 ಕ್ಯಾನ್ಸಲ್ ಆಯ್ತು, ಇಲ್ಲಿ ಈ 0ಗೆ ಈ 0 ಕ್ಯಾನ್ಸಲ್ ಆಯ್ತು. ಹಾಗಾಗಿ 400 ಭಾಗಿಸು 25 ಉಳಿಯಿತು. 400ರಿಂದ 25ಅನ್ನ ಭಾಗಿಸಿದ್ರೆ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 16 ಉತ್ತರ ಬರ್ತದೆ. ಹಾಗಾಗಿ 16% ಜನರು ಯಾವುದೇ ಪತ್ರಿಕೆಗಳನ್ನ ಓದುವುದಿಲ್ಲ. ಆಪ್ಷನ್ 3 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಒಂದು ಘನಾಕೃತಿಯು ಅರ್ಧಗೋಲದ ಮೇಲೆ ಶಂಕುವು ನಿಂತಂತಿದೆ. ಇವೆರಡರ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ತ್ರಿಜ್ಯಕ್ಕೆ ಸಮವಾಗಿದೆ. ಹಾಗಾದರೆ ಘನಾಕೃತಿಯ ಘನಫಲ. ಇಲ್ಲಿ ಎರಡು ಘನಾಕೃತಿಗಳು ಇದ್ದಾವೆ. ಸೊ ಇಲ್ಲಿ ಇರುವಂತಹ ಘನಾಕೃತಿಗಳು ಒಂದು ಅರ್ಧಗೋಳ, ಇನ್ನೊಂದು ಶಂಕು. ಸೊ ಇಲ್ಲಿ ಒಂದು ಅರ್ಧಗೋಳದ ಮೇಲೆ ಒಂದು ಶಂಕುವು ನಿಂತಿದೆ. ಇಲ್ಲಿ ಸೈಡ್ ಅಲ್ಲಿ ಇರುವಂತಹ ಒಂದು ಡಯಾಗ್ರಾಮ್ ಅನ್ನ ನೀವು ನೋಡ್ಬೋದು, ಗಮನಿಸಬಹುದು. ಇಲ್ಲಿ ಇದು ಅರ್ಧಗೋಳ, ಹೆಮಿಸ್ಫಿಯರ್. ಸೊ ಇದು ಅರ್ಧಗೋಳ. ಸೊ ಇದು ಶಂಕು ಕೋನ್. ಅರ್ಧಗೋಳದ ಮೇಲೆ ಒಂದು ಶಂಕು ನಿಂತಿದೆ. ಇವೆರಡರ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ತ್ರಿಜ್ಯಕ್ಕೆ ಸಮವಾಗಿದೆ. ಸೊ ಇವುಗಳ ತ್ರಿಜ್ಯಗಳು ಅಂದ್ರೆ ಈ ತ್ರಿಜ್ಯ, ಇದನ್ನ ನಾವು, ಇದು ತ್ರಿಜ್ಯ, ಇದು ಆರ್. ಸೊ ಎಷ್ಟು, ಇದು 1 ಸೆಂಟಿಮೀಟರ್. ಹಾಗೇನೆ ಶಂಕುವಿನ ಎತ್ತರವು ತ್ರಿಜ್ಯಕ್ಕೆ ಸಮನಾಗಿದೆ. ಶಂಕುವಿನ ಎತ್ತರ ಇದು. ಸೊ ಇದು ತ್ರಿಜ್ಯಕ್ಕೆ ಸಮನಾಗಿದ್ರೆ H=R. ಸೊ ಇದು ಕೂಡ 1 ಸೆಂಟಿಮೀಟರ್ ಆಯ್ತು. ಇಲ್ಲಿ ಎರಡು ಘನಾಕೃತಿಗಳು ಬಂದಿವೆ, ಒಂದು ಶಂಕು ಮತ್ತು ಇನ್ನೊಂದು ಅರ್ಧಗೋಳ. ನಮಗೆ ಅರ್ಧಗೋಳದ ಘನಫಲ ಗೊತ್ತಿದೆ. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ V=2/3 πr3. ಹಾಗೇನೆ ಶಂಕುವಿನ ಘನಫಲ V=
1/3 πr²h. ಸೊ ನಮಗೆ ಇಲ್ಲಿ ಒಟ್ಟು ಘನಫಲ ಬೇಕು, ಎರಡು ಆಕೃತಿಗಳ ಒಟ್ಟು ಘನಫಲ ಬೇಕಿದ್ರೆ ನಾವೇನ್ ಮಾಡ್ಬೇಕು, ಎರಡು ಘನಫಲಗಳನ್ನ ನಾವು ಆಡ್ ಮಾಡಬೇಕು. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 2/3 πr³ ಪ್ಲಸ್ 1/3 πr²h. ಈಗ ಇಲ್ಲಿ 2/3 ಇದೆ, ಹಾಗೆ ಇಲ್ಲಿ 1/3 ಇದೆ, ಹಾಗಾಗಿ ಕಾಮನ್ ಇಲ್ಲಿ 1/3 ನಾವು ಕಾಮನ್ ಆಗಿ ಬ್ರಾಕೆಟ್ ನಿಂದ ಹೊರಗಡೆ ತೆಗಿಬಹುದು. ಸೊ ಆಗ 1/3 ಹಾಗೆ ಪೈ ಇಲ್ಲಿ ಕಾಮನ್ ಇದೆ, ಅದನ್ನು ಕೂಡ ಬ್ರಾಕೆಟ್ ನಿಂದ ಹೊರಗಡೆ ತೆಗಿಬಹುದು. 1/3 π ಇಂಟು, ಸೊ ಉಳಿದದನ್ನ ಬರ್ಕೊಳ್ಳಿ, 2 ಇಂಟು r³ ಪ್ಲಸ್ ಹಾಗೇನೆ ಇಲ್ಲಿ ಉಳಿದಿರುವಂತದ್ದು r²h ಇಷ್ಟು ಸಿಕ್ತು. ಸೊ ಈಗ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ r ತ್ರಿಜ್ಯ ಮತ್ತು ಎತ್ತರಗಳು ಸಮ, ಅದರ ವ್ಯಾಲ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ 1 ಸೆಂಟಿಮೀಟರ್. v equal to 1/3 π into 2 into r 1³ plus r 1² into 1/3 π into 2 into 1 2 plus 1 into 1 ಅಂತ ಹೇಳಿದ್ರೆ 1 ಅಂದ್ರೆ 3i 3π/3 ಆಯ್ತು. 3 ಕ್ಯಾನ್ಸಲ್, ಉಳಿದಂತದ್ದು ಪೈ. ಹಾಗಾಗಿ ಈ ರಚನೆಯಿಂದ ಉಂಟಾದಂತಹ ಘನಾಕೃತಿ ಏನಿದೆ, ಸೊ ಇದರ ಘನಫಲ ಪೈ ಸೆಂಟಿಮೀಟರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 64. a plus b plus c whole cube minus a³ minus b³ minus c³ equal to, ಇದರ ಬೆಲೆಯನ್ನ ನಾವು ನೋಡಬೇಕು. ನೋಡಿ, ಇದು ಬೀಜಗಣಿತದಲ್ಲಿ ಬರುವಂತಹ ನಿಬಂಧಿತ ನಿತ್ಯ ಸಮೀಕರಣಗಳು, ಕಂಡೀಷನಲ್ ಐಡೆಂಟಿಟೀಸ್ ನ ಮೇಲೆ ಕೇಳಿರುವಂತಹ ಪ್ರಶ್ನೆ. ನಮಗೆ ಗೊತ್ತಿರುವ ಹಾಗೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಇದರ ವಿಸ್ತೃತ ರೂಪ ನಿತ್ಯ ಸಮೀಕರಣ a³ ಪ್ಲಸ್ b³ ಪ್ಲಸ್ c³ ಪ್ಲಸ್ 3 ಇಂಟು a ಪ್ಲಸ್ ಬಿ ಇಂಟು ಬಿ ಪ್ಲಸ್ ಸಿ ಇಂಟು ಸಿ ಪ್ಲಸ್ ಎ, ಇದು ಇದರ ವಿಸ್ತೃತ ರೂಪ. ಪ್ರಶ್ನೆಯಲ್ಲಿ ಏನ್ ಹೇಳಿದರೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಮೈನಸ್ a³ ಮೈನಸ್ b³ ಮೈನಸ್ c³. ಸೊ ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ನ ಬೆಲೆ ಸಿಕ್ಕಿತ್ತು ನಮಗೆ, ಮೈನಸ್ a³ ಮೈನಸ್ b³ ಮೈನಸ್ c³ ಎಲ್ಲ ಕ್ಯಾನ್ಸಲ್ ಆಗ್ತದೆ, a³ ಮೈನಸ್, ಹಾಗೇನೆ b³ ಮೈನಸ್ b³ 0, c³ ಮೈನಸ್ c³ 0 ಆಯ್ತು. ಸೊ ಹಾಗಾಗಿ ಉಳಿದಂತದ್ದು 3 ಇಂಟು a ಪ್ಲಸ್ ಬಿ ಇಂಟು ಬಿ ಪ್ಲಸ್ ಸಿ ಇಂಟು ಸಿ ಪ್ಲಸ್ ಎ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2. ಒಂದು ವೃತ್ತದಲ್ಲಿ ಜ್ಯಾದ ಉದ್ದವು ತ್ರಿಜ್ಯಕ್ಕೆ ಸಮವಾಗಿದ್ದರೆ ಜ್ಯಾವು ಕೇಂದ್ರದಲ್ಲಿ ಉಂಟು ಮಾಡುವಂತಹ ಕೋನ. ಸೊ ಫಸ್ಟ್ ಗೆ ನೀವೊಂದು ಸರ್ಕಲ್ ಅನ್ನ ರಚಿಸ್ಕೊಳ್ಳಿ, ಇದರಲ್ಲಿ ವೃತ್ತ ಕೇಂದ್ರ O ಆಗಿರ್ಲಿ, ಹಾಗೇನೆ ಒಂದು ಜ್ಯಾವನ್ನ ಗುರುತು ಮಾಡ್ಕೊಳ್ಳಿ, a, b, a ಅಂಡ್ b. ಸೊ ಇದು ಜ್ಯಾ ಕಾರ್ಡ್, ಸೊ ಎ ಬಿ ಜ್ಯಾ. ಪ್ರಶ್ನೆಯಲ್ಲಿ ಏನ್ ಹೇಳಿದರೆ, ಜ್ಯಾದ ಉದ್ದವು ತ್ರಿಜ್ಯಕ್ಕೆ ಸಮ. ಇದು ಜ್ಯಾ, ಇದು ವೃತ್ತದ ಜ್ಯಾ, ಇದು ತ್ರಿಜ್ಯ. ಇಲ್ಲಿ OB ಇದು ವೃತ್ತದ ತ್ರಿಜ್ಯ. ಇದು ಈ ಜ್ಯಾದ ಉದ್ದ ತ್ರಿಜ್ಯಕ್ಕೆ ಸಮ. ಇಲ್ಲಿ ಏನಿಂದ ಓಗೆ ಎಳೆದಾಗ ಅದು ತ್ರಿಜ್ಯ. ಈ ಒಂದು ತ್ರಿಭುಜ AOB ಯ ರಚನೆ ಆಯಿತು. ಸೊ ಈಗ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಈ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಂತಹ ಕೋನದ ಅಳತೆಯನ್ನ ಕೇಳಿದರೆ. ಸೊ ಹಾಗಾಗಿ ನೋಡಿ, ಇಲ್ಲಿ AB ಜ್ಯಾದ ಉದ್ದ ತ್ರಿಜ್ಯ OB ಗೆ ಸಮ. ಸೊ ಹಾಗೇನೆ ಇದು ವೃತ್ತದ ಇನ್ನೊಂದು ತ್ರಿಜ್ಯ. ಹಾಗಾಗಿ ಇಲ್ಲಿ ಏನಾಯ್ತು, ಇಲ್ಲಿ ಎಲ್ಲಾ ಬಾಹುಗಳು ಕೂಡ ಸಮ ಅಂತ ಆಯ್ತು. ಈ ಒಂದು ತ್ರಿಭುಜದ ರಚನೆ ಆಯ್ತು, ಈ ತ್ರಿಭುಜದ ಎಲ್ಲಾ ಬಾಹುಗಳು ಕೂಡ ಸಮ ಅಂತ ಆಯ್ತು. ಸೊ ಹಾಗಾಗಿ ಆ ಒಂದು ತ್ರಿಭುಜ ಸಮಬಾಹು ತ್ರಿಭುಜ, ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಒಂದು ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಮೂರು ಕೋನಗಳ ಅಳತೆ ಕೂಡ ಸಮವಾಗಿರುತ್ತದೆ. ಹಾಗಾಗಿ ಆಂಗಲ್ ಎ ಈಕ್ವಲ್ ಟು ಆಂಗಲ್ O ಈಕ್ವಲ್ ಟು ಆಂಗಲ್ ಬಿ. ಒಂದು ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಹಾಗಾಗಿ ಎಲ್ಲಾ ಕೋನಗಳು ಸಮವಿರ್ತದೆ ಅಂತ ಹೇಳಿದ್ರೆ ಈ 3ರಿಂದ ಭಾಗಿಸಬೇಕು. 180 3ರಿಂದ ಭಾಗಿಸಿದಾಗ ಉತ್ತರ 60 ಡಿಗ್ರಿ. ಹಾಗಾಗಿ ಇಲ್ಲಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಂತಹ ಕೋನದ ಅಳತೆ ಕೂಡ 60 ಡಿಗ್ರಿ. ಆಪ್ಷನ್ 3. ಮುಂದಿನ ಪ್ರಶ್ನೆ, ಸಮದ್ವಿಬಾಹು ತ್ರಿಭುಜದಲ್ಲಿ AB ಸಮ AC ಮತ್ತು BA ಬಾಹುವನ್ನು D ವರೆಗೆ AB ಸಮ AD ಆಗುವಂತೆ ವೃದ್ಧಿಸಿದೆ. ಹಾಗಾದರೆ ಕೋನ BCD ನ ಅಳತೆ. ಇಲ್ಲಿ ಒಂದು ತ್ರಿಭುಜ ಇದೆ, ಆ ತ್ರಿಭುಜದ ಶೃಂಗ ಬಿಂದುಗಳು A, B,
ಹಾಗೂ ಸಿ ಸಮ ದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ಇಲ್ಲಿ ಎರಡು ಬಾಹುಗಳು ಪರಸ್ಪರ ಸಮ, ಅಂದ್ರೆ ಇಲ್ಲಿ ಎ ಬಿ ಬಾಹುವಿನ ಅಳತೆ ಎ ಸಿ ಬಾಹುವಿನ ಅಳತೆಗೆ ಸಮ ಅಂತೇಳಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಮತ್ತು ಬಿ ಎ ಬಾಹು ಅಂದ್ರೆ ಈ ಬಾಹುವನ್ನ ಇಲ್ಲಿ ಡಿ ವರೆಗೆ ವೃದ್ಧಿಸಿದ್ದಾರೆ. ಸೊ ಇಲ್ಲಿ ಡಿ ವರೆಗೆ ವೃದ್ಧಿಸಿದ್ದಾರೆ. ಹಾಗೇನೆ ಇದರ ಅಳತೆ ಎ ಬಿ ಸಮ ಎ ಡಿ. ಸೊ ಈ ಬಾಹುಗಳ ಅಳತೆ ಸೇಮ್, ಅಂದ್ರೆ ಎ ಬಿ ಯ ಉದ್ದದಷ್ಟೇ ಎ ಡಿ ಯ ಉದ್ದ ಕೂಡ ಇರ್ತದೆ. ಸೊ ಹಾಗೇನೆ ಇಲ್ಲಿ ಡಿ ಶೃಂಗ ಬಿಂದುವಿನಿಂದ ಸಿ ಗೆ ಒಂದು ಸರಳ ರೇಖೆಯನ್ನ ಎಳೆದು ಈ ತರ ಒಂದು ರಚನೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ಒಂದು ತ್ರಿಭುಜದ ರಚನೆ ಆಯ್ತು. ಸೊ ಇಲ್ಲೊಂದು ತ್ರಿಭುಜ, ಈ ತ್ರಿಭುಜ ಮತ್ತು ಈ ತ್ರಿಭುಜ, ಎರಡು ತ್ರಿಭುಜದ ರಚನೆ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೊದಲ ತ್ರಿಭುಜವನ್ನ ಕನ್ಸಿಡರ್ ಮಾಡಿ. ತ್ರಿಭುಜ ಎ ಬಿ ಸಿ ಯಲ್ಲಿ, ತ್ರಿಭುಜ ಎ ಬಿ ಸಿ ಅಂದ್ರೆ ಈ ತ್ರಿಭುಜದಲ್ಲಿ ಎ ಬಿ ಸಮ ಎ ಸಿ, ಎ ಬಿ ಸಮ ಎ ಸಿ ಸಮ ಬಾಹುಗಳು. ಸೊ ಹಾಗಿದ್ರೆ ಸಮ ಬಾಹುಗಳ ಅಭಿಮುಖ ಕೋನಗಳು ಕೂಡ ಸಮ, ಅಂದ್ರೆ ಅಭಿಮುಖ ಕೋನಗಳು ಎ ಬಿ ಗೆ ಅಭಿಮುಖ ಸಿ ಮತ್ತು ಎ ಸಿ ಗೆ ಅಭಿಮುಖ ಸಿ, ಅಂದ್ರೆ ಕೋನ ಬಿ ಸಮ ಕೋನ ಸಿ, ಬಿಕಾಸ್ ದೇ ಆರ್ ಆಪೋಸಿಟ್ ಆಂಗಲ್ಸ್. ಸೊ ಹಾಗೇನೆ ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಎ ಡಿ ಸಿ ಆಲ್ಸೋ. ಸೊ ಇಲ್ಲಿ ಎ ಸಿ ಸಮ ಎ ಡಿ, ಎ ಸಿ ಸಮ ಎ ಡಿ. ಆಗೇನಾಗ್ತದೆ ಅಂತ ಹೇಳಿದ್ರೆ ಸೊ ಅಭಿಮುಖ ಕೋನಗಳು ಸಮ, ಅಂದ್ರೆ ಕೋನ ಸಿ ಸಮ ಕೋನ ಡಿ, ಆಪೋಸಿಟ್ ಆಂಗಲ್ಸ್. ಇಲ್ಲಿ ಕೋನ ಬಿ ಸಮ ಕೋನ ಸಿ ಸಮ ಕೋನ ಡಿ ಅಂತೇಳಿ ಬರಿಬಹುದು. ಹಾಗಾಗಿ ಇಲ್ಲಿ ಮೂರು ಕೋನಗಳು ಕೂಡ ಸಮ. ಸೊ ಇಲ್ಲಿ ಎ ನಲ್ಲಿ ಉಂಟಾದ ಕೋನ ಎಷ್ಟು ಅಂದ್ರೆ ಇದು 180 ಡಿಗ್ರಿ ಆಗ್ತದೆ. ಇದು 180 ಡಿಗ್ರಿ ಸರಳ ರೇಖೆ ಆಗಿರೋದ್ರಿಂದ ಈ ಆಂಗಲ್ ಈ ಆಂಗಲ್ ಒಟ್ಟು 4 ಕೋನಗಳು ಉಂಟಾಗ್ತವೆ. ಸೊ ಇದೊಂದು ತ್ರಿಭುಜದ ರಚನೆ ಆಯ್ತು. ತ್ರಿಭುಜ, ಈ ದೊಡ್ಡ ತ್ರಿಭುಜ. ಸೊ ಇದು ದೊಡ್ಡ ತ್ರಿಭುಜ, ಒಂದು ತ್ರಿಭುಜದ ರಚನೆ ಆಯ್ತು. ಸೊ ಇಲ್ಲಿ 4 ಕೋನಗಳಿದ್ದಾವೆ. ಅಂದ್ರೆ ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಬಟ್ ಇಲ್ಲಿ 4 ಕೋನಗಳು ಇದಾವೆ. ಅಂದ್ರೆ ಒಂದು ಇಲ್ಲಿ ಮಿಡ್ಲ್ ಒಂದು ಕೋನವನ್ನ ಅರ್ಧಿಸಲಾಗಿದೆ, ಈ ಕೋನವನ್ನ ಡಿವೈಡ್ ಮಾಡಲಾಗಿದೆ, ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 180 ಭಾಗಿಸು ಕೋನಗಳ ಸಂಖ್ಯೆ 4, ಪ್ರತಿಯೊಂದು ಕೋನದ ಅಳತೆ 45 ಡಿಗ್ರಿ ಬರ್ತದೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಕೋನ ಬಿ ಸಿ ಡಿ ಅಳತೆ, ಅಂದ್ರೆ ಈ ಪೂರ್ಣ ಕೋನದ ಅಳತೆಯನ್ನ ಕೇಳಿದರೆ. ಸೊ ಇಲ್ಲಿ ವ್ಯಾಲ್ಯೂಸ್ ಕೋನಗಳ ಅಳತೆಯನ್ನ ಬರ್ಕೊಳ್ಳಿ. ಕೋನ ಬಿ 45 ಡಿಗ್ರಿ, ಕೋನ ಡಿ 45 ಡಿಗ್ರಿ, ಹಾಗೇನೆ ಈ ಕೋನ ಇದು ಕೂಡ 45 ಡಿಗ್ರಿ, ಹಾಗೇನೆ ಈ ಕೋನ ಇದು ಕೂಡ 45 ಡಿಗ್ರಿ. ಇಲ್ಲಿ ಕೇಳಿರುವಂತದ್ದು ಒಂದು ಫುಲ್ ಆಂಗಲ್. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಆಂಗಲ್ ಬಿ ಸಿ ಡಿ ಈಕ್ವಲ್ ಟು, ಅಂದ್ರೆ ಕೋನ ಎ ಸಿ ಡಿ ಯ ಅಳತೆ ಮತ್ತು ಕೋನ ಎ ಸಿ ಬಿ ಯ ಅಳತೆ ಎರಡೂ ಸೇರಿ ಈ ಕೋನದ ರಚನೆ ಉಂಟಾಗಿದೆ, ಅಂದ್ರೆ ಕೋನ ಬಿ ಸಿ ಡಿ ಉಂಟಾಗಿದೆ. ಎ ಸಿ ಡಿ ಅಳತೆ 45 ಡಿಗ್ರಿ, ಹಾಗೇನೆ ಇಲ್ಲಿ ಎ ಸಿ ಬಿ ಯ ಅಳತೆ ಕೂಡ 45 ಡಿಗ್ರಿ. ಸೊ ಒಟ್ಟಾಗಿ 90 ಡಿಗ್ರಿ. ಹಾಗಾಗಿ ಇಲ್ಲಿ ಕೋನ ಬಿ ಸಿ ಡಿ ಯ ಅಳತೆ 90 ಡಿಗ್ರಿ, ಆಪ್ಷನ್ 1. ಮುಂದಿನ ಪ್ರಶ್ನೆ, ಒಂದು ರಸ್ತೆಯಲ್ಲಿ ಸಂಚಾರಿ ದ್ವೀಪಗಳು 36, 42 ಮತ್ತು 72 ಸೆಕೆಂಡುಗಳಲ್ಲಿ ಅನುಕ್ರಮವಾಗಿ ಬದಲಾಗುತ್ತದೆ. ದೀಪವನ್ನು ಮೊದಲ ಬಾರಿಗೆ 9 AM ಗಂಟೆಗೆ ಬೆಳಗುವಂತೆ ಮಾಡಿದರೆ ಯಾವ ಸಮಯದಲ್ಲಿ ಅವು ಪುನಃ ಬದಲಾಗುತ್ತವೆ? ಇಲ್ಲಿ ಗಮನಿಸಿ, ಒಂದು ರಸ್ತೆಯಲ್ಲಿ ಸಂಚಾರಿ ದ್ವೀಪಗಳು 36, 42 ಮತ್ತು 72 ಸೆಕೆಂಡುಗಳಲ್ಲಿ ಅನುಕ್ರಮವಾಗಿ ಬದಲಾಗ್ತಾ ಇವೆ, ಅಂದ್ರೆ ಚೇಂಜ್ ಆಗ್ತಾ ಇವೆ. ಸೊ ಇಷ್ಟು ಸೆಕೆಂಡ್ ನ ಇಂಟರ್ವಲ್ ಅಲ್ಲಿ. ಸೊ 9 ಗಂಟೆಗೆ ಆ ಒಂದು ದೀಪವನ್ನ ಮೊದಲ ಬಾರಿ ಆನ್ ಮಾಡ್ತಾರೆ, ಸ್ವಿಚ್ ಅನ್ನ ಆನ್ ಮಾಡ್ತಾರೆ 9 AM. ಸೊ ಹಾಗಿದ್ರೆ ಯಾವ ಸಮಯದಲ್ಲಿ ಅವು ಎಟ್ ಎ ಟೈಮ್ ಪುನಃ ಬದಲಾಗ್ತದೆ ಅಂತ ಹೇಳಿ ನೋಡಿ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಏನು ಸೆಕೆಂಡ್ಸ್ ಗಳನ್ನ ಕೊಟ್ಟಿದ್ದಾರೆ, ಟೈಮ್ ಅನ್ನ ಕೊಟ್ಟಿದ್ದಾರೆ 36, 42 ಹಾಗೇನೆ 72 ಸೆಕೆಂಡ್ಗಳು. ಅವುಗಳಿಗೆ ನೀವು ಲಾಸವನ್ನ ಕಂಡು ಹಿಡಿಬೇಕು. 36, 42 ಹಾಗೇನೆ 72 ಇವುಗಳಿಗೆ ಲಾಸವನ್ನ ಕಂಡು ಹಿಡಬೇಕು. ಸೊ ಇಲ್ಲಿ ಯಾವ ನಂಬರ್ ಇಂದ ಹೋಗ್ತದೆ ಅಂತ ಹೇಳಿದ್ರೆ ಇಲ್ಲಿ 6 ರಿಂದ ಮಾಡಿ, ಎಲ್ಲಾ ಟರ್ಮ್ಗಳು ಕೂಡ ಹೋಗ್ತವೆ. ಸೊ ಹಾಗಾಗಿ 6, 6 6ಲಿ 6 7ಲಿ 6 12ಲಿ. ಸೊ ನೆಕ್ಸ್ಟ್ ಫರ್ದರ್ ಇಲ್ಲಿ 6 ರಿಂದ ಭಾಗಿಸಿ 6 1ಲಿ 7 6 2. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 6 6ಲಿ 36, 36 2ಲಿ 72, 72 ಇಂಟು 7, 72 ಇಂಟು 7 ಮಾಡಿದ್ರೆ ನಮಗೆ ಉತ್ತರ 4 7 14, 7 49 50, 504.
ಸೊ 504 ಲಾಸಾ 504 ಸೆಕೆಂಡ್ಗಳು. ಸೊ ಇಲ್ಲಿ ಕೊಟ್ಟಿರುವಂತದ್ದು ಸೆಕೆಂಡ್ಸ್ ಗಳಲ್ಲಿ 504 ಸೆಕೆಂಡ್ಸ್. ಸೊ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇದನ್ನ ನಾವು ಮಿನಿಟ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಒಂದು ನಿಮಿಷಕ್ಕೆ 60 ಸೆಕೆಂಡ್ಗಳು. ಸೊ ಇಲ್ಲಿ ಸೆಕೆಂಡ್ಸ್ ಅನ್ನು ನಾವು ಮಿನಿಟ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ 504 ಭಾಗಿಸು 60. ಸೊ 504 ಭಾಗಿಸು 60 ಮಾಡಿ. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ 60 ಎಂಟ್ಲಿ 480. ಸೊ 480 ಪ್ಲಸ್ 24 ಉಳಿಯಿತು. ಸೊ ಹಾಗಾಗಿ ಇಲ್ಲಿ 8 ನಿಮಿಷ 60 ಗುಣಿಸು 8 6 48. ಹಾಗಾಗಿ 8 ಮಿನಿಟ್ 24 ಸೆಕೆಂಡ್ 8 ಮಿನಿಟ್ಸ್ 24 ಸೆಕೆಂಡ್ ಅಂತ ಬಂತು. ಈಗ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರುವಂತದ್ದು 9 ಗಂಟೆಗೆ 9 AM ಗೆ ಮೊದಲ ಬಾರಿ ಸ್ವಿಚ್ ಆನ್ ಆಗುವಂತದ್ದು. ಸೊ ಆಗ ಅವರು ನೆಕ್ಸ್ಟ್ ಅದು ಸೈಮಲ್ಟೇನಿಯಸ್ ಆಗಿ ಯಾವಾಗ ಎಟ್ ಎ ಟೈಮ್ ಆ ಒಂದು ಲೈಟ್ 3 ಲೈಟ್ಗಳು ಉಳಿತವೆ ಅಂತ ಹೇಳಿ. ಸೊ ಈಗ 9 ಗಂಟೆಗೆ ಸ್ವಿಚ್ ಆನ್ ಆದ್ರೆ ಇಲ್ಲಿ 8 ನಿಮಿಷ 24 ಸೆಕೆಂಡ್ ಬಿಟ್ಟು ಒಟ್ಟೊಟ್ಟಿಗೆ ಈ 3 ದೀಪಗಳು ಉರಿತವೆ. ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ. 1.999. ಸೊ ಕಂಟಿನ್ಯೂ ಆಗ್ತದೆ. ಇದರ ಪಿ ಬೈ ಕ್ಯೂ ರೂಪ. ದ ಪಿ ಬೈ ಕ್ಯೂ ಫಾರ್ಮ್ ಆಫ್ 1.999. ಪ್ರಶ್ನೆ ಸಂಖ್ಯೆ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತದ್ದು. 9ನೇ ಕ್ಲಾಸ್ ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ನ ಮೊದಲ ಪಾಠ, ಗಣಿತದ ಮೊದಲ ಪಾಠದಲ್ಲಿ ಇದೆ ಸಂಖ್ಯಾ ಪದ್ಧತಿ. ಸೊ ಇದು ತುಂಬಾನೇ ಸಿಂಪಲ್. ಸೊ ಯಾವ ತರ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಅವರು ಕೊಟ್ಟಂತಹ ಸಂಖ್ಯೆ ಗಿವನ್ 1.999. ಇಲ್ಲಿ ಡಿಜಿಟ್ಸ್ ನೋಡಿ 999. ಸೊ ಇದು ಕಂಟಿನ್ಯೂ ಆಗ್ತಾನೆ ಹೋಗ್ತದೆ, ಪುನರಾವರ್ತನೆ ಆಗ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ಒಂದು ಸಂಖ್ಯೆ, ಇಲ್ಲಿ 9 ಅನ್ನುವಂತಹ ಒಂದು ಸಂಖ್ಯೆ ಏನಿದೆ ಇದು ರಿಪೀಟ್ ಆಗ್ತಾ ಹೋಗ್ತದೆ. 1 digit is repeating. So what you have to do is put x is equal to the given number, that is 1.99. ಸೊ x ಸಮ 1.99 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಅಂಕಿ ಪುನರಾವರ್ತನೆ ಆಗೋದ್ರಿಂದ ಇಲ್ಲಿ 10 ರಿಂದ ಗುಣಿಸಬೇಕು, ಅಂದ್ರೆ 10x ಆಯ್ತು x ಗೆ. ಸೊ 10 ಅಂದ್ರೆ ಇಲ್ಲಿ x ಅಂತ ಹೇಳಿದ್ರೆ 1.999. ಸೊ ಹಾಗಾಗಿ 10 into 1.999. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ 10x equal to 99.99. 10x equal to ಇದನ್ನ ನಾವು ಈ 99.99 ಅನ್ನ ನಾವು 18 plus 1.999 ಅಂತೇಳಿ ಬರಿಬಹುದು. ಅಂದ್ರೆ ಈ ತರ ಬಿಡಿಸಿ ಬರಿಬಹುದು 18 plus 1.999. ಸೊ ಆಗ 10x equal to 18 plus, ಸೊ ಇಲ್ಲಿ ನೋಡಿ 1.99 ಅಂತ ಹೇಳಿದ್ರೆ ನಾವು ತಗೊಳ್ಳೋದು x. ಸೊ ಇಲ್ಲಿ 1.99 ನ ಬದಲಾಗಿ ಇಲ್ಲಿ x ಅಂತೇಳಿ ಬರ್ಕೊಳ್ಳಿ. 10x equal to 18 plus x. 10x minus x equal to 18. 10x minus x ಅಂತ ಹೇಳಿದ್ರೆ 9x. 9x is equal to 18. x equal to 18 by 9 ಅಂದ್ರೆ 2. ಸೊ ಇಲ್ಲಿ ಕೆಳಗಡೆ ಛೇದದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ. ಸೊ ಇದು ಪಿ ಬೈ ಕ್ಯೂ ರೂಪದಲ್ಲಿ ಇದೆ, ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. 2/1 ಅಂತ ಕೊಟ್ಟಿದ್ರು ಕೂಡ ಆಗುತ್ತೆ, ಹಾಗೇನೆ ಇಲ್ಲಿ 18/9 ಅಂತ ಕೊಟ್ಟಿದ್ರು ಕೂಡ ಸರಿಯಾದಂತ ಉತ್ತರ ಆಗುತ್ತೆ. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, x² - 2ax + b² = 0 ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಆಗ. ನೋಡಿ, ಇದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ, ಕ್ವಾಡ್ರಾಟಿಕ್ ಇಕ್ವೇಶನ್ ನ ಮೇಲೆ. ಇಲ್ಲಿ ಹೇಳಿದರೆ ವರ್ಗ ಸಮೀಕರಣದ ಮೂಲಗಳು ಸಮವಾಗಿವೆ. ಸೊ ಇಲ್ಲಿ ಕೊಟ್ಟಂತಹ ಸಮೀಕರಣ ಒಂದು ವರ್ಗ ಸಮೀಕರಣ. x² - 2ax + b² = 0. ನಮಗೆ ಗೊತ್ತಿರುವ ಹಾಗೆ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಇಲ್ಲಿ ವ್ಯಾಲ್ಯೂಸ್ ಗಳನ್ನ ಬರ್ಕೊಳ್ಳಿ. ಇಲ್ಲಿ ಕೊಟ್ಟಂತಹ ಸಮೀಕರಣದಲ್ಲಿ ಎ, ಬಿ ಮತ್ತು ಸಿ ಗಳ ವ್ಯಾಲ್ಯೂಸ್ ಗಳನ್ನ ಬರ್ಕೊಳ್ಳಿ. ಸೊ ಇಲ್ಲಿ ಎ ಸಮ 1 ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ 1 ಸಹಗುಣಕ. ಸೊ ಹಾಗೆಯೇ ಬಿ ಸಮ -2a, ಹಾಗೆಯೇ ಸಿ ಸಮ b². ಸೊ ಈ ತರ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ, ನೇಚರ್ ಆಫ್ ರೂಟ್ಸ್, ಇದರ ಬಗ್ಗೆ ನಮಗೆ 3 ನಿಬಂಧನೆಗಳು, 3 ಕಂಡೀಷನ್ಸ್ ಗಳು ಗೊತ್ತಿದೆ. ಅದನ್ನು ನಾವು ಹೈಸ್ಕೂಲ್ ತರಗತಿಗಳಲ್ಲಿ ಕಲ್ತಿದ್ದೀವಿ.
ಸೊ ಇಲ್ಲಿ ನೇಚರ್ ಆಫ್ ರೂಟ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಟರ್ಮ್ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಈ ಟರ್ಮ್ ಅನ್ನ ನಾವು ಶೋಧಕ ಅಂತ ಕರಿತೇವೆ. ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣದ ಶೋಧಕ. ಈ ಟರ್ಮ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಟರ್ಮ್ ವರ್ಗ ಸಮೀಕರಣದ ಮೂಲದ ಸ್ವಭಾವವನ್ನ ಅದು ಸೂಚಿಸುತ್ತದೆ. ಸೊ ವರ್ಗ ಸಮೀಕರಣದ ಮೂಲದ ಸ್ವಭಾವವು ಈ ಬೆಲೆಯ ಮೇಲೆ ಆಧಾರಿತ ಆಗಿದೆ. ಬಿ ಸ್ಕ್ವೇರ್ ಮೈನಸ್ 4ac ಇದರ ಬೆಲೆಯ ಮೇಲೆ ಆಧಾರಿತ ಆಗಿದೆ. ಇದನ್ನು ನಾವು ಡೆಲ್ಟಾ ಅಂತ ಕೂಡ ಕರಿತೇವೆ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇಟ್ಸ್ ದ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣದ ಶೋಧಕ. ಇಲ್ಲಿ 3 ಸಪರೇಟ್ ಆದಂತಹ ಕಂಡೀಷನ್ಸ್ ಗಳು ಬರ್ತವೆ. ಸೊ ಈ ಮೊದಲನೆಯ ಕಂಡೀಷನ್ ಏನಂತ ಹೇಳಿದ್ರೆ, ಇಫ್ ದ ವ್ಯಾಲ್ಯೂ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0, ದಟ್ ಈಸ್ ಡೆಲ್ಟಾ ಈಕ್ವಲ್ ಟು 0. ಸೊ ಆಗ ಆ ಒಂದು ವರ್ಗ ಸಮೀಕರಣದ ಎರಡು ಮೂಲಗಳು ಕೂಡ ಸಮವಾಗಿರ್ತವೆ, ಅಂದ್ರೆ ಈಕ್ವಲ್ ರೂಟ್ಸ್. ವರ್ಗ ಸಮೀಕರಣಕ್ಕೆ ಯಾವಾಗಲೂ ಎರಡು ಮೂಲಗಳು. ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ 2 ರೂಟ್ಸ್. ಸೊ ಇಲ್ಲಿ ಇಂತಹ ಕಂಡೀಷನ್ ಅಲ್ಲಿ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0, ದೆನ್ ದ ಟೂ ರೂಟ್ಸ್ ಆರ್ ಈಕ್ವಲ್. ಸೊ ಅದೇ ತರ ಸೆಕೆಂಡ್ ಕಂಡೀಷನ್, ಇಫ್ the value of b square minus 4ac is greater than 0, then the given quadratic equation has two distinct real roots. ಭಿನ್ನ ಮತ್ತು ವಾಸ್ತವ ಮೂಲಗಳನ್ನ ಹೊಂದಿರ್ತವೆ. ಭಿನ್ನ ಮತ್ತು ವಾಸ್ತವ ಎರಡು ಮೂಲಗಳನ್ನ ಹೊಂದಿರ್ತವೆ. ಅದೇ ತರ ಇಲ್ಲಿ the value of b square minus 4ac is less than 0, so then the quadratic equation has two imaginary roots, two distinct imaginary roots. ಭಿನ್ನ ಮತ್ತು ಅವಿಚ್ಛಿನ್ನ ಮೂಲಗಳನ್ನ ಹೊಂದಿರ್ತವೆ. ಇಲ್ಲಿ ಕೊಟ್ಟಂತಹ ವರ್ಗ ಸಮೀಕರಣದಲ್ಲಿ ಏನ್ ಹೇಳಿದ್ದಾರೆ, ಈ ಸಮೀಕರಣದ ಮೂಲಗಳು ಸಮವಾಗಿವೆ. ಅಂದ್ರೆ ಎಲ್ಲಿ ಬರ್ತದೆ, ಆ ಡಿಸ್ಕ್ರಿಮಿನೆಂಟ್ ನ ವ್ಯಾಲ್ಯೂ 0 ಆಗಿರಬೇಕು, ಡೆಲ್ಟಾದ ವ್ಯಾಲ್ಯೂ 0 ಆಗಿರಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ಹಾಗೆ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ಕೊಳ್ಳಿ. ಫಸ್ಟ್ ಗೆ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಮಾಡಿ, ಇದು 0 ಆಗಿರಬೇಕು. ಸೊ ಇಲ್ಲಿ ಬಿ ಸ್ಕ್ವೇರ್, ಬಿ ನ ಬೆಲೆ ಎಷ್ಟು, ಮೈನಸ್ 2a, ಮೈನಸ್ ಆಫ್ ಮೈನಸ್ 2a ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಎಷ್ಟು, ಎ ನ ಬೆಲೆ 1 ಗುಣಿಸು ಸಿ ನ ಬೆಲೆ ಬಿ ಸ್ಕ್ವೇರ್. ಸೊ ಆಗ ಇಲ್ಲಿ ಮೈನಸ್ 2a ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ 4a ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಈ ಕಡೆ ಮೈನಸ್ ಇದೆ, ಸೊ ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ಆಯ್ತು, ಹಾಗಾಗಿ 4a ಸ್ಕ್ವೇರ್ ಆಯ್ತು. 4a ಸ್ಕ್ವೇರ್ ಮೈನಸ್ 4 ಇಂಟು ಬಿ ಸ್ಕ್ವೇರ್, 4b ಸ್ಕ್ವೇರ್. ಸೊ ಇಷ್ಟು ಬಂತು ಈಕ್ವಲ್ ಟು 0. ಸೊ ಇದನ್ನ ನಾವು 4a ಸ್ಕ್ವೇರ್ ಈಕ್ವಲ್ ಟು 4b ಸ್ಕ್ವೇರ್ ಅಂತ ಬರೀಬಹುದು, ಹೌದಲ್ವಾ? ಇಲ್ಲಿ 4 ಗೆ 4 ಕ್ಯಾನ್ಸಲ್ ಆಯ್ತು, 1. ಈಗ ನಮಗೆ ಉಳಿದಿರುವಂತದ್ದು a ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್. ಈಗ ನಮಗೆ a ನ ಬೆಲೆ ಬೇಕಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, a ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಪ್ಲಸ್ ಆರ್ ಮೈನಸ್ ಬರಲೇಬೇಕು. a ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಸೊ ಈಗ a ಈಕ್ವಲ್ ಟು therefore a equal to plus or minus b, square root of b square ಅಂತ ಹೇಳಿದ್ರೆ b, a is equal to plus or minus b. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಅಲ್ಲಿದೆ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 3a ಸಮ, ಇಲ್ಲೊಂದು ಮಾತೃಕೆ ಇದೆ, 6 0 ಮೈನಸ್ 9 ಮೈನಸ್ 3, ಆದರೆ ಮೈನಸ್ 2a ಈ ಮಾತೃಕೆಯ ಬೆಲೆ. ಆ ಮಾತೃಕೆಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ, ತುಂಬಾನೇ ಈಸಿ ಆದಂತಹ ಪ್ರಶ್ನೆ. ಇಲ್ಲಿ 3a ಈಕ್ವಲ್ ಟು ಕೊಟ್ಟಿದ್ದಾರೆ, 3a ಸಮ 6 0 9 ಮೈನಸ್ 3, ಇದು 3a. ನಮಗೆ a ಬೇಕಿದ್ರೆ ಏನ್ ಮಾಡ್ಬೇಕು, ಎಲ್ಲದಕ್ಕೂ ಕೂಡ ಇಲ್ಲಿ ಮಾತ್ರಕ್ಕೆ ಎಲ್ಲಾ ಅಂಶಗಳಿಗೆ ಕೂಡ 3ರಿಂದ ಭಾಗಿಸ್ಬೇಕು. ಇಲ್ಲಿ 3ರಿಂದ ಗುಣಿಸಿಕೊಂಡುಂಟು, ನಾವು 3ರಿಂದ ಭಾಗಿಸ್ಬೇಕು ಏನ ಬೆಲೆ ಬೇಕಿದ್ರೆ. ಸೊ ಏನಾಯ್ತು, 6 ಭಾಗಿಸು 3 ಅಂತ ಹೇಳಿದ್ರೆ 2, 0 ಇದು 0ನೇ. ಹಾಗೇನೆ ಮೈನಸ್ 3 ಭಾಗಿಸು 3 ಅಂತ ಹೇಳಿದ್ರೆ ಮೈನಸ್ 3. ಹಾಗೇನೆ ಇಲ್ಲಿ ಮೈನಸ್ 3 ಭಾಗಿಸು 3 ಅಂತ ಹೇಳಿದ್ರೆ ಮೈನಸ್ 1. ಸೊ ಈ ಎ ಮಾತ್ರಿಕೆ ಸಿಕ್ಕಿತು. ನಮಗೀಗ ಬೇಕಾಗಿರುವಂತದ್ದು ಮೈನಸ್ 2a. ಸೊ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೈನಸ್ 2 ನಿಂದ ಇಲ್ಲಿ ಸಿಕ್ಕಿರುವಂತಹ ಮಾತ್ರಿಕೆಗೆ ಗುಣಿಸ್ಬೇಕು.
2 0 -3 -1. ಸೊ ಆಗ 2 into 2 -4 0 ಹಾಗೇನೆ -2 into -3 +6. ಸೊ -2 into -1 +2. ಸೊ ಹಾಗಾಗಿ ಇಲ್ಲಿ ಸಿಗುವಂತಹ ಮಾತ್ರಿಕೆ ಏನಪ್ಪಾ ಅಂತ ಹೇಳಿದ್ರೆ 4062. ಸೊ ಇದು ಆಪ್ಷನ್ 3 ಇದಕ್ಕೆ ಸರಿಯಾದಂತ ಉತ್ತರ. ಸ್ನೇಹಿತರೆ, ಇವಿಷ್ಟು 2015ರಲ್ಲಿ ನಡೆದಂತಹ ಮ್ಯಾಥ್ಸ್ ಕ್ವಶನ್ ಪೇಪರ್ ನ ಕಂಟಿನ್ಯೂಷನ್ ಪಾರ್ಟ್. ಸೊ ಉಳಿದ ಪ್ರಶ್ನೆಗಳನ್ನ ಮುಂದಿನ ಪಾರ್ಟ್ 4 ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಹಾಗೆ ಒಂದು ವೇಳೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.